ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ವೀಕ್ಷಕ ಬಂಧುಗಳೇ, ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ, ನನಗೆ ನಮ್ಮಮ್ಮನ ಥರ ಅಡುಗೆ ಮಾಡೋಕೆ ಬರೋದಿಲ್ಲ, ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ. ನಿಜ, ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ಕಾಲದಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ, ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು. ಬನ್ನಿ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅಡುಗೆ ಎಂದರೆ ಹೇಗಿರಬೇಕು? ಅಡುಗೆ ಎಂದರೆ ಮನೆಪೂರ್ತಿ ಘಮಘಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ ಮತ್ತು ಕೈಗುಣ ಎಂದು ಹೇಳುತ್ತಾರೆ. ನಿಜ ವೀಕ್ಷಕರೇ, ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸರ್ವಮಂಗಳ ಅವರು. ಸರ್ವಮಂಗಳ ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ, ಶರಣು ಶರಣಾರ್ಥಿ. ಮ್ಯಾಮ್, ಎಲ್ಲಿಂದ ಬಂದಿರೋದು ನೀವು? ನಾವು ಬಸವೇಶ್ವರ ನಗರ, ಬೆಂಗಳೂರಿಂದ ಬಂದಿದ್ದೀವಿ. ಓಕೆ, ಇಲ್ಲೇ ಬ್ಯಾಂಗ್ಳೂರೇ ಪ್ರಾಪರ್ ಶಿವಮೊಗ್ಗ. ನಾವಿರೋದಿಲ್ಲೇ, ನಾನು ಮ್ಯೂಸಿಕ್ ಟೀಚರು. ಮ್ಯೂಸಿಕ್ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ದೀನಿ. ವೆರಿ ನೈಸ್ ಮ್ಯಾಮ್. ಇವತ್ತೇನು ಅಡುಗೆ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಅವಲಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಅವಲಕ್ಕಿ ಪಾಯಸ, ಓಕೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ? ಇದಕ್ಕೆ ಬೇಕಾಗಿರುವಂಥದ್ದು ಮೊದಲನೇದು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ನೆನೆಸಿರೋದು, ಗಟ್ಟಿ ಅವಲಕ್ಕಿ, ಬೆಲ್ಲ, ಮತ್ತು ಇದಕ್ಕೆ ಕೇಸರಿ, ಬಾದಾಮ್ ಪೌಡರು, ಬಾದಾಮಿ ನೆನೆಸಿರೋದು, ಕಾಯಿ ತುರಿ, ತುಪ್ಪ, ಗೋಡಂಬಿ, ಏಲಕ್ಕಿ, ಮತ್ತು ಲವಂಗ, ದ್ರಾಕ್ಷಿ ಮತ್ತು ಹಾಲು. ಓಕೆ, ಇಷ್ಟೆಲ್ಲ ಬೇಕಾಗುತ್ತೆ ನಿಮಗೆ. ಓಕೆ, ಬಿಸಿ ಬಿಸಿ ಇವತ್ತು ಅವಲಕ್ಕಿ ಪಾಯಸ. ಓಕೆ, ಮೊದಲನೇದಾಗಿ ನಿಮಗೆ ಏನು ಬೇಕಾಗ? ಈಗ ನನಗೆ ಮಿಕ್ಸಿ ಕೊಡಿ ಫಸ್ಟು. ಮಿಕ್ಸಿ, ನಾನು ಕಾಯಿ ತುರಿ ಇದೆಲ್ಲ ರುಬ್ಕೊಳಕ್ ಬೇಕು. ಓಕೆ, ಆಮೇಲೆ ನಾನು ಇದನ್ನು ಚಿಕ್ಕದು ಸಾಕಾಗತ್ತಾ? ಸಾಕು. ಓಕೆ, ಈಗ ಒಂದು ಕೆಲಸ ಮಾಡ್ತೀನಿ, ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡು ಬಿಡ್ತೀನಿ. ನಿಮಗೆ ಏನು ಬೇಕು ಅಂತ ಕೇಳ್ತಾ ಹೋದ್ರೆ ನಾನು ತೆಕ್ಕೊಟ್ಬಿಡ್ತೀನಿ, ಈಸಿಯಾಗಿ ಹೋಗ್ಬಿಡುತ್ತೆ. ಕಾಯಿ ತುರಿ ಕೊಡಿ. ಕಾಯಿ ತುರಿ ಎಷ್ಟು ತೊಗೊಂಡಿದ್ದೀರಮ್ಮ? ಇದು 1 ಕಪ್ ಅಷ್ಟು, ಅರ್ಧ ಮುಕ್ಕಾಲು ಕಪ್ ಹಾಕಿದ್ರೆ ಸಾಕು. ಸಾಕಾ? ನಮಗೆ ಎಷ್ಟು ಬೇಕೋ ಹಾಕೋಬೋದು. ತುಂಬಾನು ಚೆನ್ನಾಗಿರಲ್ಲ. ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಓಕೆ ಓಕೆ. ಏಲಕ್ಕಿ, ಲವಂಗ. ಇದು ಏಲಕ್ಕಿ ಒಂದು 2 ತೊಗೊಂಡಿದ್ದೀರಾ? ಒಂದು 3-4 ತೊಗೊಂಡಿದ್ದೀರಾ? ಸಾಕು. ಇದು ತುಂಬ ಡೈಜೆಷನ್ಗೂ ಒಳ್ಳೇದಲ್ವಾ ಏಲಕ್ಕಿ? ತುಂಬ ಒಳ್ಳೇದು. ಮತ್ತೆ ಲವಂಗ ಎಷ್ಟು? ಲವಂಗ ಒಂದು 2-3 ಸಾಕು. ಸಾಕಾ? ಕಹಿ ಬಂದ್ಬಿಡುತ್ತೆ. ಓಕೆ. ಬಾದಾಮಿ, ನೆನೆಸಿದ ಬಾದಾಮಿ. ಓಕೆ, ನೆನೆಸಿಟ್ಕೊಂಡಿರೋ ಬಾದಾಮಿ ತೊಗೊಂಡಿದ್ದೀರಾ? ಓಕೆ, ಸಾಕಷ್ಟು? ಸಾಕು. ಕಾಜು ಏನು ಬೇಡ? ಕಾಜು ಆಮೇಲೆ. ಓಕೆ, ನಾನೀಗ ಅದನ್ನು ರುಬ್ಕೊಟ್ಬಿಡ್ಲಾ? ತುಂಬ ನೈಸ್ಗ ಇಲ್ಲ ಸ್ವಲ್ಪ ರವೆ ಥರ? ಸ್ವಲ್ಪ ನೈಸಾಗೆ ಇರಲಿ. ನೀರು ಜಾಸ್ತಿ ಬೇಡ. ನೀರು ಹಾಕೋದು ಬೇಡವಾ ಈಗ? ಸ್ವಲ್ಪ ಹಾಕಿ ಬೇಕು. ಓಕೆ, ಸಾಕು. ಸಾಕಾಗುತ್ತಾ? ಒಂದ್ಸಲ ನೋಡ್ಕೊಂಡ್ಬಿಡಿ. ಸಾಕಾ? ಇಲ್ಲ ಇನ್ನೊಂದ್ಸಲ ಹಾಕ್ಬಿಡಿ. ಒಂಚೂರು ನೀರು ಹಾಕ್ಕೊಳ್ಳಿ. ಒಂಚೂರು ಹಾಕೊಳ್ಳ? ಸ್ವಲ್ಪ ನೀರು. ಸಾಕಾ? ಇನ್ನೊಂಚೂರು ಹಾಕಿ. ಸಾಕು. ಸಾಕು ಅನ್ಕೊಳ್ತೀನಲ್ಲ? ನೋಡ್ಕೊಂಬಿಡಿ. ಸಾಕಾ? ಓಕೆ, ಒಂದು ಪಾತ್ರೆ ಕೊಡಿ. ಒಂದು ಪಾತ್ರೆ ಕೊಡ್ಲಾ? ಇದು ಸಾಕಾ? ಸಾಕು. ಹಾಲು ಕೊಡಿ. ಹಾಲು ಎಷ್ಟು ಬೇಕಾಗುತ್ತೆ? ಒಂದು 1/2 ಲೀಟ್ರ್ ಸಾಕಾ? ಹಾಫು, ಮುಕ್ಕಾಲು ಹಾಕಿದ್ರು. ಅದು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಡಿಪೆಂಡ್ಸ್. ಡಿಪೆಂಡ್ಸ್.
ನಾನೊಂದು ಮುಕ್ಕಾಲು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡಿದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀರಾ? ಓಕೆ. ಈಗ ಇದು ಕೊಡಿ, ಕೇಸರಿ ಕೊಡಿ. ಕೇಸರಿ ಮತ್ತು ಬಾದಾಮ್ ಓಕೆ. ಕೇಸರಿ ತೊಗೊಂಡಿದ್ದೀರಾ, ಒಂದು ಚಿಕ್ಕ ಸ್ಪೂನ್. ಬಾದಾಮ್ ಬೇಕಾ? ಹಾಂ. ಸ್ವಲ್ಪ ರುಬ್ಲಿಕ್ಕೂ ತೊಗೊಂಡಿದ್ರಿ, ಆಮೇಲೆ ಸ್ವಲ್ಪ ಇದಕ್ಕೂ ಹಾಕ್ಲಿಕ್ಕೆ ಇಟ್ಕೊಂಡಿದ್ದು ಪೌಡರ್. ಓಕೆ. ಇದು ಸಪ್ರೇಟಾಗಿ ತೊಗೊಂಡಿದ್ದೀರಾ? ಓಕೆ. ಇದು ಸಿಗತ್ತಲ್ಲ ಹೊರಗಡೆ? ಅದೇನೆ? ಹಾಂ, ಸಿಗುತ್ತೆ ಬಾದಾಮ್. ಅದೊಂದು 2 ಸ್ಪೂನ್ ಹಾಕೊಂಡ್ರಾ? 2 ಅಥವಾ 2.5 ಸಾಕು. ಹಾಂ, ಓಕೆ. ಈಗ ಅದು ಸ್ವಲ್ಪ ಕುದಿಬೇಕಾ? ಇಲ್ಲ, ಮಿಕ್ಸ್ ಆಗುತ್ತೆ. ಹಾಂ. ಸರ್ವಮಂಗಳ ಮ್ಯಾಮ್ ಅವರೇ, ಅದು ಸ್ವಲ್ಪ ಮಿಕ್ಸ್ ಆಗ್ತಾನೆ. ಈಗ ಇದಕ್ಕೆ ಬೆಲ್ಲ ಹಾಕಬೇಕಾ? ಇದಕ್ಕೆ ಬೆಲ್ಲ ಹಾಕ್ತೀನಿ. ಇದು ಕರಗೋಷ್ಟೊತ್ತಿಗೆ ನಾನು ಇದು ಮಾಡ್ತೀನಿ. ಹಾಂ. ಎಷ್ಟು ತೊಗೊಂಡಿದ್ದೀರಮ್ಮ ಒಂದು ಬೆಲ್ಲ? ಬೆಲ್ಲ ಒಂದು ಉಂಡೆ ಬೆಲ್ಲ ಅಂದರೆ 1 ಉಂಡೆ. ಇದರಲ್ಲಿ 2 ಉಂಡೆ ಇದೆ. ಹಾಂ. ನಾನು 1 ಉಂಡೆ ಅಷ್ಟು ಹಾಕ್ತೀನಿ. ಹಾಂ, ಓಕೆ. ಒಂದು ದೊಡ್ಡ ಸ್ಪೂನ್ ಕೊಟ್ಬಿಡ್ಲಾ? ಹಾಂ, ಕೊಡಿ. ಇದು ಮಾಡ್ಲಿಕ್ಕೂ ಈಸಿ ಆಗೋಗುತ್ತೆ. ಆಕ್ಚುಲಿ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು, ಐರನ್ ಕಂಟೆಂಟ್ ಇರುತ್ತೆ. ಹೌದು, ಮಕ್ಕಳಿಗೂ ತುಂಬಾ ಒಳ್ಳೇದು. ಕಪ್ಪು ಬೆಲ್ಲ ಇನ್ನೂ ಒಳ್ಳೇದು. ಅದನ್ನು ಹಾಕೋಬೋದಾ? ಹಾಕೋಬಹುದು. ಓಕೆ. ಎಲ್ಲಿಂದ ಕಲ್ತಿರೋದಮ್ಮ ಈ ತರ ಅಡುಗೆಗಳೆಲ್ಲ? ಅಮ್ಮನಿಂದ, ಅಜ್ಜಿ? ಓಕೆ ಓಕೆ. ಎಲ್ಲ ಯಾಕೆಂದ್ರೆ ಈ ತರ ಅಡುಗೆಗಳು ಹಾಗೆ ಜಾಸ್ತಿ ಮಾಡ್ತೀವಿ ಇದೆಲ್ಲ. ಇದು ಓಕೆ. ಇದು ನಮ್ಮ ಶಿವಮೊಗ್ಗ ಸೈಡ್ ಅಡುಗೆ. ಒಂಥರ ಖುಷಿ ಆಗ್ತಾ ಇದೆ ಕೇಳಕ್ಕೆ. ಸೊ ಇದು ಈಗ ಅದಕ್ಕೆ ಕುದಿಬೇಕು, ಕರಗಬೇಕು. ಬೆಲ್ಲ ಕರಗದ್ಮೇಲೆ ಅದನ್ನ ಮಿಕ್ಸ್ ಮಾಡ್ತೀವಿ. ಓಕೆ ಅಮ್ಮ, ಅದು ಕುದ್ದು ಸ್ವಲ್ಪ ಆಗೋಷ್ಟರಲ್ಲಿ ಅದಕ್ಕೊಂದು 2 ನಿಮಿಷ ಬೇಕಾಗತ್ತೆ ಅನ್ಸುತ್ತೆ. ನಮ್ಮ ವೀಕ್ಷಕರಿಗೋಸ್ಕರ ನೀವು ಏನು ಮಾಡ್ಕೊಂಡಿದ್ದೀರಾ ಅಂತ ಒಂದ್ಸಲ ಹೇಳ್ಬಿಡ್ತೀರಾ? ನಾನು 20 ವರ್ಷದಿಂದ ನಾನು ಸಂಗೀತ ಅಧ್ಯಾಪಕಿ ಆಗಿದ್ದೀನಿ. ಬಸವೇಶ್ವರ ನಗರದಲ್ಲಿ ಸರ್ವಾಮೃತ ಸಂಗೀತ ವಿದ್ಯಾಲಯ ಅಂತ ಸಂಸ್ಥೆ ನಡೆಸ್ತಾ ಇದ್ದೀನಿ. ಅನೇಕ ಶಿಷ್ಯರು ನನಗಿದ್ದಾರೆ. ನಾನು ಮೇನ್ ವೀಣಾ ಆರ್ಟಿಸ್ಟು, ಮತ್ತು ಸಿಂಗಿಂಗು ಹೇಳ್ಕೊಡ್ತೀನಿ, 2 ಹೇಳ್ಕೊಡ್ತೀನಿ. ಮತ್ತು ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತೀನಿ, ಅನೇಕ ಕಾರ್ಯಕ್ರಮ ಎಲ್ಲ ನಡೆಸ್ತೀನಿ. ಮತ್ತು ಕೆಲವು ಸಾಂಗ್ಸು ಬರೆದಿದ್ದೀನಿ, ಮ್ಯೂಸಿಕ್ ರಚನೆ ಮಾಡಿದ್ದೀನಿ. ಎಲ್ಲ ಖುಷಿ ಆಗುತ್ತೆ. ನಿಮ್ಮಂಥವ್ರು ನಮ್ಮ ಖಾನಾವಳಿಗೆ ಬಂದು ಅಡುಗೆನೂ ಮಾಡಿ ಮೆಸೇಜ್ಗಳು ಕೊಡೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮದು ಖಾನಾವಳಿಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಮ್ಯಾಮ್, ಒಂದು ಸಂಗೀತ ವಿದ್ವಾಂಸರು ಅಂತ ಹೇಳಿದ್ರಿ, ನಮ್ಮ ವೀಕ್ಷಕರಿಗೆ ಒಂಥರ ಒಂದು ಚಿಕ್ಕ ಸಂಗೀತ ಯಾವುದಾದ್ರೂ ಹಾಡು ಹೇಳ್ತೀರಾ? ಬಸವಣ್ಣ ಅವ್ರದ್ದೊಂದು ವಚನ ಹಾಡ್ತೀನಿ. ಸರಿ ಅಮ್ಮ. ಇದು ಸಿಂಹೇಂದ್ರ ಮಧ್ಯಮ ರಾಗದಲ್ಲಿದೆ. 2 ಮೂವರು ದೇವರೆಂಬುದು ಉಬ್ಬುಬಿ ಮಾತನು ಆಡಬೇಡ. 2 ಮೂವರು ದೇವರೆಂಬುದು ಉಬ್ಬುಬಿ ಮಾತನು ಆಡಬೇಡ. ಒಬ್ಬನೇ ಕಾಣಿರೋ ಕಾಣಿರೋ, ಒಬ್ಬನೇ ಕಾಣಿರೋ ಕಾಣಿರೋ, ಒಬ್ಬನೇ ಕಾಣಿರೋ ಕಾಣಿರೋ, ಒಬ್ಬನೇ ಕಾಣಿರೋ ಕಾಣಿರೋ. 2 ಎಂಬುದು ಹುಸಿನೋಡ, 2 ಎಂಬುದು ಹುಸಿನೋಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲೆಂದೀತು ವೇದ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲೆಂದೀತು ವೇದ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಎಷ್ಟು ಖುಷಿ ಆಯಿತು ಅಂದರೆ ಮಾರ್ನಿಂಗ್ ಪಾಸಿಟಿವ್ ಎನರ್ಜಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು. ತುಂಬ ಚೆನ್ನಾಗಿತ್ತು. ತುಂಬ ಧನ್ಯವಾದಗಳು. ಈಗ ಇದನ್ನು ಹಾಕ್ತೀವಿ. ಕಾಯಿ ತುರಿದಿದ್ದೆಲ್ಲ ಹಾಂ ಹಾಂ. ಒಂದು ಚಿಕ್ಕ ಪ್ಲೇಟ್ ಇಟ್ಕೊಂಬಿಡೋಣ ಇಲ್ಲಿ, ಸ್ಪೂನ್ಸ್ ಇಟ್ಕೊಳ್ಳೋದಕ್ಕೆ ಕಲಿಸ್ಕೊಳ್ತೀವಲ್ಲ.
ಮನೇಲಿ ಪಾಯಸ ಈ ಥರ ಸ್ವೀಟ್ಸ್ ಎಲ್ಲ ಮಾಡ್ತಾನೆ ಇರ್ತೀರಾ? ಮಾಡ್ತಿರ್ತೀನಿ. ಯಾರೆಲ್ಲ ಇದ್ದೀರಾ ಅಮ್ಮ ಮನೇಲಿ? ನಾನು, ನಮ್ಮ ಯಜಮಾನ್ರು, ನನ್ನ ಮಗ ಇದ್ದೀವಿ. ಮಗ ಏನು ಮಾಡ್ತಾ ಇದ್ದಾರೆ? ಮಗ BCom 3rd year ಓದ್ತಾ ಇದ್ದಾರೆ. ಅವಲಕ್ಕಿ ಕೊಟ್ಬಿಡ್ಲ? ಚೆನ್ನಾಗಿ ನೆನೆಸ್ಕೊಂಡಿರೋ ಅವಲಕ್ಕಿ ಅಲ್ವಾ ಇದು? ತುಂಬ ಹೊತ್ತೇನು ನೆನೆಯೋದು ಬೇಡ, ಒಂದು 5 ನಿಮಿಷ ನೆನೆಸಿದ್ರೆ ಸಾಕಿದು. ಒಳ್ಳೆ ಘಮ ಘಮ ವಾಸನೆ ಬರ್ತಾ ಇದೆ. ಈಗ ನನಗೆ ಇವಾಗಲೇ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು. ಕೇಸರಿ ಲೈಕ್ ಆ ಜಾಗ್ರಿದೆಲ್ಲ ಒಳ್ಳೆ ಕಲರು, ಸ್ಮೆಲ್ಲು. ನನಗೆ ಒಗ್ಗರಣೆ ಇದು ಈ ಕಡೆ ಇಟ್ಕೋತೀನಿ. ಆ ಕಡೆ ಇಟ್ಕೊಳ್ತೀರಾ? ಒಂದು ಕೆಲಸ ಮಾಡೋಣ, ಇದನ್ನ ಆ ಕಡೆ ಶಿಫ್ಟ್ ಮಾಡ್ಕೊಂಡು ಈ ಕಡೆ ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ ಅಲ್ವಾ? ಒಂದು ಚಿಕ್ಕ ಬೌಲ್ ಕೊಟ್ಬಿಡ್ಲಾ? ಒಗ್ಗರಣೆ ಹಾಂ, ಇದು ಸಾಕಾಗುತ್ತಾ? ಹಾಂ, ತುಪ್ಪ ಕೊಡಿ ನನಗೆ. ಹಾಂ, ಇದು ಸಾಕಲ್ವಾ ಅವಲಕ್ಕಿದ್ದು? ಅದೇನು ಬೇಡ. ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರಾ ಸಂಗೀತ ಎಲ್ಲ ಕಲೀಲಿಕ್ಕೆ? ಆನ್ಲೈನಲ್ಲಿ ಏನಾರು ತಗೊಳ್ತೀರಾ? ಆನ್ಲೈನು ಕೇಳ್ತಾ ಇದ್ದಾರೆ, ಇನ್ನು ಸ್ಟಾರ್ಟ್ ಮಾಡಲಿಲ್ಲ? ಮಾಡಿಲ್ಲ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹಾಂ, ಒಂದು ಸ್ವಲ್ಪ ಕಾಯಿಲೆ ಇದು. ಓಕೆ, ನನಗೆ ದ್ರಾಕ್ಷಿ ಕೊಡಿ. ದ್ರಾಕ್ಷಿ ಕೊಟ್ಬಿಡ್ಲಾ? ಮನೇಲಿ ಇನ್ನೇನೆಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ? ಸ್ಪೆಷಲ್, ನಿಮ್ದು ಸ್ಪೆಷಲ್ ಅಂತ ಯಾವ ಸ್ವೀಟ್? ಅಂದರೆ ಮಾಮೂಲಿ ಅಡುಗೆ ಎಲ್ಲ ಮಾಡ್ತಾ ಎಲ್ಲ ಥರ ಪಾಯಸ ಮಾಡ್ತೀನಿ. ಯಾಕೆಂದ್ರೆ ನನಗೆ ಸ್ಪೆಷಲ್ ಅನ್ನಿಸ್ತಾ ಇದೆ. ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಇದು. ಅವಲಕ್ಕಿ ಪಾಯಸ ನಾನು ತುಂಬ ಈಸಿ ಮಾಡೋದು, ಮತ್ತೆ ಎಲ್ಲ ಹಬ್ಬ ಹರಿದಿನಗಳಿಗೆ ಈಸಿನೂ ಹೌದು, ಬೇಗನೂ ಆಗುತ್ತೆ. ಇದು ಮಾಡಿದ್ರೆ ತುಂಬಾ ಬಟ್ ಅದೇ ನನಗೆ ಅದು ಬೆಲ್ಲ ಕೊಬ್ಬರಿ ಹಾಕಿ ಡ್ರೈ ಕಲ್ಸ್ಕೊಡೋದು ಗೊತ್ತಿತ್ತು. ಬಟ್ ಪಾಯಸ ತರ ಕೊಬ್ಬರಿನೂ ಹಾಕ್ಬೋದು, ಕಾಯಿನೂ ಹಾಕ್ಬೋದಲ್ಲ? ಕಾಯಿ ಬೇಡನೂ ಕೊಬ್ಬರಿ ಹಾಕೋಬಹುದು. ಓಕೆ ಓಕೆ. ನಮ್ಮ ಬಸವ ವಾಹಿನಿ ನೋಡ್ತಿರ್ತೀರಮ್ಮ? ನೋಡ್ತಾ ಇರ್ತೀನಿ. ಕಾರ್ಯಕ್ರಮ ಬೇಕಾದಷ್ಟು ಕೊಟ್ಟಿದ್ದೀರಾ? ವೆರಿ ನೈಸ್. ಹಾಗಾದ್ರೆ ನಾವು ನಿಮ್ಗೆ ಹೇಳೋದೇ ಬರ್ತಾ ಇದೆ ನಿಮ್ಮ ಕಾರ್ಯಕ್ರಮ ಎಲ್ಲ. ಥ್ಯಾಂಕ್ ಯು. ಅಲ್ಲ, ನಿಮ್ಮ ಸಂಗೀತ ಹೇಳುವಾಗಲೇ ಅನ್ಕೊಂಡೆ, ಎಷ್ಟು ಮೀನಿಂಗ್ಫುಲ್ ಅಲ್ವಾ ಅವಾಗಿಂದು ಆ ಸಂಗೀತಗಳು. ಆ ಕಾಲದಲ್ಲಿ ಎಷ್ಟು ಮೀನಿಂಗ್ಫುಲ್ ಆಗಿ ಹೇಳ್ತಾ ಇದ್ರು ಅಂದ್ರೆ ಅದು ಈ ಕಾಲದ ಜನಕ್ಕೂ ಮೆಸೇಜ್ ಅಲ್ವಾ? 12ನೇ ಶತಮಾನದಿಂದ 22 ಶತಮಾನಕ್ಕೂ ಯೂಸ್ ಆಗೋಷ್ಟು ಚೆನ್ನಾಗಿ ಅವರು ಹೇಳ್ತಾ ಇದ್ರು. ಅಂದ್ರೆ ಅವಾಗಲೇ ಅದು ಮೀನಿಂಗ್ ಕೇಳ್ತಾನೆ ಮೈಯೆಲ್ಲ ಜುಮ್ ಅನ್ನೋ ತರ ಇರುತ್ತೆ. ಇದು ದ್ರಾಕ್ಷಿ ಆಗಿದೆ, ಸಾಕು. ಓಕೆ, ನಾನು ಸ್ವಲ್ಪ ತುಪ್ಪ ತಿನ್ನೋದು ಜಾಸ್ತಿ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಹೌದಾ? ಕಡಿಮೆ ಬೇಕಾದ್ರೆ ಹಾಕೋಬಹುದು. ಹಾಂ, ಪಾಯಸದಲ್ಲೆಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇನೆ ಅದ್ರ ರುಚಿ ಅಲ್ವಾ? ಗೋಡಂಬಿ ಕೊಟ್ಬಿಡ್ಲಾ? ಹಾಂ, ಬಟ್ ತುಪ್ಪ ತುಂಬಾನೇ ಒಳ್ಳೇದು ಆಕ್ಚುಲಿ ಹೇಳ್ತಾರೆ. ಬಟ್ ನಮ್ಮ ಇದಕ್ಕೆ ತುಂಬಾ ಒಳ್ಳೇದು. ಅದು ಚಳಿಗಾಲದಲ್ಲಿ ನಮ್ಮ ಬೋನ್ಸಿಗೆಲ್ಲ ತುಂಬಾ ಒಳ್ಳೇದು. ಚೂರು ಕೇಸರಿ ಕೊಟ್ಬಿಡ್ಲಾ? ಮೇಲಕ್ಕೆ ಸುಮ್ಮನೆ ಇದು ಒಂಚೂರು ಅಲಂಕಾರಕ್ಕೆ ಇರುತ್ತೆ. ಓಕೆ, ಹೌದು. ಹಿಂದಿನ ಕಾಲದಲ್ಲೆಲ್ಲ ತುಪ್ಪ ತುಂಬಾ ಯೂಸ್ ಮಾಡ್ತಾ ಇದ್ರು ಅಲ್ವಾ? ಕಡಿಮೆ ಇತ್ತು ಅವಾಗ. ಎಲ್ಲ ಹೆದರ್ಸ್ತಾರೆ ತುಪ್ಪ ತಿಂದ್ರಂಗಾಗತ್ತೆ ಅಂತ. ತುಪ್ಪ ಹಾರ್ಟ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ಯಾವುದೇ ಜಾಸ್ತಿ ತಗೊಂಡ್ರೆ ಜಿಡ್ಡಾಂಶ ಹೋಗ್ಬೇಕು ಒಳಗೆ. ಹೌದು, ಅದು ಈಗ ರಸ್ಟ್ ಹಿಡ್ದಿರೋ ಕಬ್ಬಣಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹೇಗಬೇಕು ನಮ್ಮ ಬೋನ್ಸಿಗೂ ರಿಕ್ವೈರ್ಡ್ ಅದು. ಹೌದು ಹೌದು ಹೌದು. ಸ್ವಲ್ಪ ಕಂದು ಬಣ್ಣ ಬಂದ್ರೆ ಸಾಕಲ್ವಾ? ಸಾಕು ಸಾಕು. ಇದು ಇವಾಗ ಸಾಕಾ? ಬೇರೆ ಏನಾದರೂ ಬೇಕಾ? ಸಾಕು ಸಾಕು. ಆಫ್ ಮಾಡ್ಕೊಂಡ್ಬಿಡ್ಲಾ? ಒಲೆ ಆಫ್ ಮಾಡ್ಬಿಡ್ತೀನಿ. ಹಾಂ, ಒಂಚೂರು ಕುದಿಸ್ತೀನಿ ರೀ. ಓಕೆ, ಸ್ವಲ್ಪ ಗಟ್ಟಿ ಬೇಕು ಅಂದರೆ ಕುದಿಸ್ಕೋಬೋದಾ? ಹಾಂ. ಈಗ ಅದಕ್ಕೆ ಹಾಕೋದೆಲ್ಲ ಆಯ್ತು, ಪಾಯಸ ಆಯ್ತು, ಇನ್ನು ಸ್ವಲ್ಪ ಕುದ್ರೆ ಆಯ್ತಾ? ಚೂರು ಕುದಿಸ್ಬೇಕಷ್ಟೇ. ಓಕೆ, ಅದೊಂದು 2 ನಿಮಿಷ ಕುದಿಬೇಕಾ?
ಕುದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ. ಈಗ ಅದೊಂದು 2 ನಿಮಿಷ ಕುದಿಬೇಕಲ್ವಾ, ಬಿಸಿನೂ ಇದೆ. 2 ನಿಮಿಷ ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಚಿಕ್ಕ ಅಡುಗೆನ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ ಮೇಡಮ್? ಓಕೆ, ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅದೆಲ್ಲ ಕುದಿಯೋ ಅಷ್ಟರಲ್ಲಿ. ಓಕೆ ವೀಕ್ಷಕರ, ಬ್ರೇಕಲ್ಲಿ ಮತ್ತೆ ಬರ್ತೀವಿ ಎಲ್ಲ ರೆಡಿ ಮಾಡ್ಕೊಂಡು. ವೀಕ್ಷಕರೇ, ಮತ್ತೊಂದು ಅಡುಗೆಯೊಂದಿಗೆ, ಆರೋಗ್ಯಪೂರ್ಣ ಅಡುಗೆಯೊಂದಿಗೆ ನಮ್ಮ ಸರ್ವಮಂಗಳ ಮೇಡಮ್ ಅವರು ರೆಡಿ ಇದ್ದಾರೆ. ಯಾವುದು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮ್ಯಾಮ್ ಅವರೇ, ಇನ್ನೊಂದು ಅಡುಗೆ ಏನು ತೋರಿಸ್ಕೊಡ್ತಾ ಇದ್ದೀರಾ? ಹಾಲು ಮೆಣಸಿನ ಸಾರು ಅಂತ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಮಾಡ್ತಾ ಇದ್ದೀನಿ. ಹೌದಾ, ವೆರಿ ನೈಸ್. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ? ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಹಾಲು, ಅರ್ಶಿನದ ಪುಡಿ, ಕಾಳು ಮೆಣಸು ಪುಡಿ, ಮತ್ತೆ ಬೆಲ್ಲ, ತುಪ್ಪ, ಉಪ್ಪು, ಜೀರಿಗೆ, ಮರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮತ್ತೆ ನೀರು ಅಷ್ಟೇ ಅಲ್ಲ? ಓಕೆ, ಇಷ್ಟು ಬೇಕಾಗತ್ತಾ? ಓಕೆ ಅಮ್ಮ, ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಹಾಗಿದ್ರೆ. ಮೊದಲನೇದಾಗಿ ನಿಮ್ಗೆ ಏನು ಬೇಕಾಗುತ್ತೆ? ನನಗೆ ಒಂದು ಪಾತ್ರೆಗೆ ನೀರು ಬೇಕು. ನೀರು ಬೇಕಾ? ನೀರು ಮತ್ತೆ ಪಾತ್ರೆ. ಬಾಣಲಿ ಸಾಕಾಯ್ತು? ಸಾಕು. ಇದಕ್ಕೆ ಸ್ವಲ್ಪ ನೀರು ಸಾಕಾ? ನಮಗೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳ್ಬೋದು. ಓಕೆ, ನಾನು ಒಂದು 3-4 ಜನಕ್ಕೆ ಆಗೋಷ್ಟು ಮಾಡ್ತೀನಿ. ಓಕೆ. ಇದು ಮಕ್ಕಳಿಗೆ ಜ್ವರ ಏಜ್ ಆದವ್ರಿಗಂತೂ ತುಂಬಾ ಒಳ್ಳೇದಿದು. ಮತ್ತೆ ಇದು ಶೀತನೆಲ್ಲ ಹೊಡೆಯುತ್ತೆ, ಉಷ್ಣ ಶೀತ ಎರಡು ಸಮತೋಲನವಾಗಿ ಇಟ್ಟಿರುತ್ತೆ. ಓಕೆ, ಚಳಿಗಾಲಕ್ಕೆ ಒಳ್ಳೇದು, ಗಂಟ್ಲಿಗೆ ಒಳ್ಳೇದು. ಓಕೆ, ಶೀತ, ನೆಗಡಿ, ಕೆಮ್ಮು ಎಲ್ಲದಕ್ಕೂ ಒಳ್ಳೇದು. ಒಂಥರ ಆಯುರ್ವೇದಿಕ್ ಮೆಡಿಸಿನ್ ತರನೇ ಇದೆ ಇದು ಆಕ್ಚುಲಿ ಅಲ್ವಾ? ಖಂಡಿತ. ಈ ರಸಮಲ್ಲೇ ಎಲ್ಲಾ ತರ ಪೆಪ್ಪರು, ಹಳದಿ, ಬೆಲ್ಲ, ಅರಿಶಿನ ಪುಡಿ ಕೊಡಿ. ಅರಿಶಿನ ಪುಡಿ ಕೊಟ್ಬಿಡ್ಲಾ? ಸ್ಪೂನ್ ಕೊಡಿ. 1 ಸ್ಪೂನ್ ಕೊಡ್ತೇನೆ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ. ಕಾಳು ಮೆಣಸು ಪುಡಿ ಕೊಡಿ. ಇದನ್ನ ಪುಡಿ ಮಾಡ್ಕೊಂಡಿದ್ದೀರಾ? ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು, ಒಂದು 3 ಸ್ಪೂನ್ ಹಾಕೊಂಡಿದ್ದೀರಾ ಅಲ್ವಾ? ಇದು 1.5 ಸ್ಪೂನ್ ಹಾಕಿದ್ರೆ ಸಾಕಲ್ಲ? ಖಾರ ಜಾಸ್ತಿ. ಓಕೆ, ಬೆಲ್ಲ ಕೊಟ್ಬಿಡ್ಲಾ? ಒಂದು ಸ್ವಲ್ಪ ತಗೊಂಡಿದ್ದೀರಾ ಅಲ್ವಾ? ಇದೊಂದು ಅರ್ಧ ಚಮಚ ಅಷ್ಟು. ಓಕೆ, 1 ಚಮಚ. ಎಷ್ಟು ಒಳ್ಳೆ ಆರೋಗ್ಯಕ್ಕೆ ಲೈಕ್ ಬೆಲ್ಲ, ಇದರಿಂದ ಎಷ್ಟು ಯೂಸ್ ಇದೆ. ಪೆಪ್ಪರ್, ಅರಿಶಿನ, ಜೀರಿಗೆ. ಹಿಂದಿನ ಕಾಲದಲ್ಲಿ ಒಂದು ಅಡುಗೆ ಮಾಡ್ತಿದ್ರೆ ಅದರಲ್ಲಿ ಎಷ್ಟು ಯೂಸ್ಫುಲ್ ಆಗಿರ್ತಿತ್ತಲ್ವಾ? ನಮ್ಮ ದೇಹಕ್ಕೆ ಬೇಕಾಗಿರೋದೆಲ್ಲ ಅವರೇ ರೆಡಿ ಮಾಡ್ಕೊಳ್ಳೋರು ಅನ್ಸುತ್ತೆ ಇದೆಲ್ಲ. ಹೌದು. ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀನಿ. ಓಕೆ, ಸಾಕು. ಇದು ಡಿಫ್ರೆಂಟ್ ಆಗಿದೆ ಅಲ್ಲ? ಅಂದರೆ ಇದು ತಿಳಿಯಾಗಂದ್ರೆ ಹಾಲು ಕಡಿಮೆ ಹಾಕೊಂಡ್ರೆ ಕುಡಿಯೋಕೆ ಚೆನ್ನಾಗಿರುತ್ತೆ. ಹಾಲು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ತುಂಬ ಒಳ್ಳೆ ರೆಸಿಪಿ ಇದು. ವೆರಿ ನೈಸ್. ಸ್ವಲ್ಪ ಕೊಡಿ ಹಾಲು, ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ. ಓಕೆ, ಸಾಕು. ಉಪ್ಪು ಕೊಡಿ. ಬಟ್ ಈಗ ಉಪ್ಪು ಹಾಕುವಾಗ ಹಾಲು ಒಡೆದೇನು ಹೋಗೋದಿಲ್ಲ? ಏನಾಗಲ್ಲ. ಓಕೆ, ಏನಾಗಲ್ಲ. ಇದು ಔಷಧಿ ಥರನೇ ಇದು ಅಲ್ವಾ? ಮೆಡಿಸನ್ ಥರ. ಮೆಡಿಸನ್. ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ದಿನಕ್ಕೆ ಒಬ್ಬೊಬ್ರು ಒಂದೊಂದು ಕಾಯಿಲೆಗಳಿಗೆ ಯೂಸ್ ಆಗುವಂತಹ ಮೆಡಿಸಿನ್ಸ್ ಥರನೇ ಮಾಡ್ತಾ ಇದ್ದಾರೆ ಅಡುಗೆಗಳನ್ನು. ಒಳ್ಳೇದೇ ಅಲ್ವಾ? ಗಂಟ್ಲಿಗೂ ತುಂಬ ಒಳ್ಳೇದು. ಈಗ ಈ ಕರೋನಾ ಅದು ಇದು ಅಂತ ಎಲ್ಲ ಬರುವಾಗ ಈ ಥರದ್ದು ಮಾಡ್ಕೊಂಡು ಕುಡಿದ್ರೆ ಶೀತ, ಕೋಲ್ಡ್, ಕಾಫು ಏನೂ ಬರೋದಿಲ್ಲ. ಯಾಕೆಂದರೆ ಇದರಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಹೌದು. ಎಷ್ಟು ಆ ಪೆಪ್ಪರ್ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಕುದಿಬೇಕಿದು. ಅದು ಕುದಿಬೇಕಾ? ಓಕೆ ಅಮ್ಮ, ಅದು ಸ್ವಲ್ಪ 1-2 ನಿಮಿಷ ತಗೊಳುತ್ತೆ ಅನ್ಸುತ್ತೆ ಕುದಿಲಿಕ್ಕೆ. ನಮ್ಮ ವೀಕ್ಷಕರು ವೇಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇನ್ನೊಂದು ಯಾವುದಾದ್ರೂ ಒಂದು ಹಾಡು ಹೇಳ್ಕೊಡ್ತೀರಾ? ಆಯ್ತು, ಇನ್ನೊಂದು ಬಸವಣ್ಣ ಅವ್ರದ್ದು ಹೇಳ್ತೀರಾ? ವಚನ ಹಾಕ್ತೀನಿ. ಓಕೆ. ಅದು ಸ್ವಲ್ಪ ಕಮ್ಮಿ ಮಾಡಿ ಇಟ್ಕೊಂಡ್ಬಿಡೋಣವಾ? ಬೇರೆ ರಾಗದಲ್ಲಿದೆ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗಳೇ ಶೃಂಗಾರ, ಸಮುದ್ರಕ್ಕೆ ತೆರೆಗಳೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ,
ಗಗನಕ್ಕೆ ಚಂದ್ರಮನೆ ಶೃಂಗಾರ ಕೂಡಲ ಸಂಗನ ಶರಣರಿಗೆ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ನೊಸಲ ವಿಭೂತಿಯೇ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಗಳಿ ಶೃಂಗಾರ ಸಮುದ್ರಕ್ಕೆ ತೆರೆಗಳಿ ಶೃಂಗಾರ ಶೃಂಗಾರ ಶೃಂಗಾರ. ತುಂಬಾ ಚೆನ್ನಾಗಿ ಹೇಳಿದ್ವಿ. ಆ್ಯಕ್ಚುಲಿ ನಾವು ನಿಮಗೆ ಇನ್ನೊಂದು ಸಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೀವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಒಳ್ಳೆ ಹಾಡು, ಇಷ್ಟು ಒಳ್ಳೆ ಹೆಲ್ತಿ ಅಡುಗೆಗಳನ್ನ ನಮಗೆ ನೀವು ತೋರಿಸ್ಕೊಟ್ಟಿದ್ದಕ್ಕೆ. ಈಗ ಅದಾಗಿದೆ ಅನ್ಸುತ್ತೆ. ಹಾಗೆ ಒಂದು ಪಾತ್ರೆ ಕೊಡಿ. ಓಕೆ, ಒಗ್ಗರಣೆ ಕೊಟ್ಬಿಡಿ. ತುಪ್ಪ ಕೊಡಿ. ಒಳ್ಳೆ ಘಮ 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 ಅಂತ ಇದೆ. ಕಲರು ಅಷ್ಟೇ. ತುಪ್ಪದಲ್ಲಿ ಒಗ್ಗರಣೆ ಮಾಡೋದಾ? ಜೀರಿಗೆ ಒಗ್ಗರಣೆ ಹಾಕ್ಬೇಕು ಇದಕ್ಕೆ. ಜೀರಿಗೆ ತುಂಬ ಒಳ್ಳೆ ತಂಪು. ಮೆಣಸು ಸ್ವಲ್ಪ ಹೀಟ್ ಅಂತಾರೆ, ಅದಕ್ಕೆ ಎರಡು ಎಲ್ಲ ಅಲ್ಲಿಗೆ ಸಮತೋಲನ ಆಗುತ್ತೆ. ಒಂದು ಸ್ಪೂನ್. ಎಷ್ಟು ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಿದ್ದೀರಮ್ಮ? ನಾನು ಮ್ಯೂಸಿಕ್ MA ಮಾಡಿದೆ. ಆಮೇಲೆ ಕ್ಲಾಸಸ್ ತಗೊಳಕ್ಕೆ ಅಂದರೆ ಫಸ್ಟ್ ಎಂಗೇಜಿಂದನೇ ಕಲ್ತ್ಕೊಂಡ್ಬಂದ್ರ? ಮನೆಯಲ್ಲಿ ಕೇಳಿ ಕೇಳಿ ಬರ್ತಾ ಇತ್ತು. ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಸಂಗೀತ ಕೇಳೋರು. ನಮ್ಮಮ್ಮ ಸ್ವಲ್ಪ ಕಲ್ತಿದ್ರು. ಹಾಗಾಗಿ ನಾನು ಮಹಾರಾಣಿ ಸರ್ BA ಮಾಡಿದೆ. ಸೆಂಟ್ರಲ್ ಕಾಲೇಜಲ್ಲಿ MA ಮಾಡಿದೆ. ಆಮೇಲೆ ಮುಂದುವರಿಸಿದೆ. ಹೀಗೆ ತುಂಬ ಖುಷಿ ಆಗುತ್ತಮ್ಮ. ಅದನ್ನು ಇನ್ನೂ 4 ಜನ ಕೇಳ್ಕೊಡೋದ್ರಿಂದ. ಕರ್ಬೇವಿನ ಸೊಪ್ಪು ಕೊಡಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಫ್ಲೇವರ್ಗೋಸ್ಕರ. ನೋಡಿ, ಇಷ್ಟು ಒಳ್ಳೆ ಅಡುಗೆಗಳು ನಮ್ಮ ಇದರಲ್ಲಿ ತೋರಿಸೋದ್ರಿಂದ ಇನ್ನು ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ನಮಗೆ ಸಿಗುತ್ತೆ. ಎಷ್ಟು ಒಳ್ಳೆ ಒಳ್ಳೆ ಅಡುಗೆಗಳಲ್ವಾ? ಅಲ್ಲಿಗೆ ಹಿಂದಿನ ಕಾಲದ ಅಡುಗೆಗಳು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂದ್ಬಿಟ್ಟು. ಸೊ ಈ ಥರ ಚಿಕ್ಕ ಮೆಸೇಜಸ್, ಒಳ್ಳೆ ಹೆಲ್ತಿ, ಮತ್ತೆ ಇದು ಒಂಥರ ಆಯುರ್ವೇದಿಕ್ ಮೆಡಿಸಿನ್ಸ್ ಥರ ಅನಿಸ್ತಾ ಇದೆ. ಒಳ್ಳೇದು, ಯಾವಾಗ ಬೇಕಾದ್ರೂ ತಗೋಬಹುದು. ಚಳಿಗಾಲ ಅಂತಿಲ್ಲ, ಎಲ್ಲ ಕಾಲದಲ್ಲೂ ತಗೋಬಹುದು. ಹೌದು. ಸ್ವಲ್ಪ ಕೆಂಪು ಬಣ್ಣ ಬಂತು. ಒಂದು ಸ್ಪೂನ್ ಕೊಟ್ಬಿಡ್ಲಾ? ಸ್ಪೂನ್ ನಾನು ಅದು ಮಾಡುವಾಗ ಹಾಲೆಲ್ಲ ಬಿಟ್ಕೊಂಡ್ಬಿಡುತ್ತೇನೋ ಅನ್ಕೊಂಡೆ. ಟೇಸ್ಟ್ ಇರುತ್ತೆ. ಕೊತ್ತಂಬರಿ ಸೊಪ್ಪು ಕೊಡಿ. ಹಾಗೆ ಹೋಯ್ತಲ್ಲ? ಆಗೋಯ್ತು. ಒಂದು ತುಂಬ ಬೇಗ ಆಗುತ್ತೆ. ಒಂದು 10 ಮಿನಿಟ್ಸು ಟೈಮ್ ತಗೊಂಡಿಲ್ಲ ವೀಕ್ಷಕರೇ. ತುಂಬ ಒಳ್ಳೆ ಒಳ್ಳೆ ಏನೇ ಜ್ವರ ಕೆಮ್ಮು. ಆ್ಯಕ್ಚುಲಿ ಇದು ರಸಮ್ ಅಂತ ಹೇಳೋದಕ್ಕಿಂತ ನಾವು ನಿಜವಾಗ್ಲೂ ಆಯುರ್ವೇದಿಕ ಮೆಡಿಸನ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು. ಇದು ಎಲ್ಲ ಈಗ ರೆಡಿ ಇದೆ ಅಲ್ಲ? 2 ರೆಡಿ ಇದೆ. ಪಾಯಸ, ಅವಲಕ್ಕಿ ಪಾಯಸ ತಣ್ಣಗಾಗಿದೆ. ಇದು ಎಲ್ಲ ರೆಡಿ ಇದೆ. ಈಗ ಅದು 2 ತಣ್ಣಗಾಗಿದೆ ಅಲ್ಲ ಅಮ್ಮ? ಓಕೆ. ಅದು ಪಾಯಸನೂ ಕರೆಕ್ಟ್ ರೇಂಜಿಗೆ ತಣ್ಣಗಾಗಿದೆ ಅನ್ಕೊಳ್ತೀನಿ. ಇದನ್ನು ಗರಂ ಗರಂ ಆಗಿದೆ. ಸೊ ಅದಕ್ಕೆ ಒಂದು ಇದು ಕೊಟ್ಬಿಡ್ಲಾ? ಸ್ಪೂನ್ ಕೊಟ್ಬಿಡಿ. ಇದನ್ನು ರಸಮಿಗೆ ತೊಗೊಂಡ್ಬಿಡೋಣ. ಮೆಣಸಿನ ಸಾರು, ಅದಕ್ಕೊಂದು ಪಾಯಸ, ಅದಕ್ಕೆ ಸಾಕಾಯ್ತು. ಸರ್ವಿಂಗ್. ಅವಲಕ್ಕಿ ಪಾಯಸ ರೆಡಿ ಇದೆ. ಅವಲಕ್ಕಿ ಪಾಯಸ ರೆಡಿ ಇದೆ.
ಹಾಲು ಮೆಣಸಿನ ಹಾಲು ಮೆಣಸಿನ ಸಾರು ರೆಡಿ. ಎರಡು ರೆಡಿ ಇದೆ. ರೆಡಿ ಇದೆ ಅಲ್ಲ? ಓಕೆ, ಸ್ವೀಕರಿಸಿ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ವಿಭೂತಿ ಹಾಕೊಂಡ್ಬಿಡೋಣ. ವಿಭೂತಿ ಹಾಕೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಅವಲಕ್ಕಿ ಪಾಯಸ, ಹಾಲು ಮೆಣಸಿನ ಸಾರು ನಿಮಗೆ. ಓಕೆ, ನಾನೀಗ ರುಚಿ ನೋಡಿ ಹೇಳ್ತೀನಿ. ಓಕೆ. ತುಂಬಾ ಒಳ್ಳೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ವೆಯ್ಟ್ ಮಾಡೋಕ್ಕಾಗ್ತಿಲ್ಲಮ್ಮ, ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ. ಬಿಸಿ ಇದೆ. ಹಾಂ, ಫಸ್ಟು ಯಾವ್ದು ತೊಗೊಳ್ಳಿ ಅಂತ? ಪಾಯಸ ತಗೊಳ್ಳಿ. ಪಾಯಸ ತಗೊಳ್ಳಿ. ಫಸ್ಟಿಗೆ ಪಾಯಸ. ವೀಕ್ಷಕರೇ, ಸ್ವಲ್ಪ ಗೋಡಂಬಿ ಬಿಸಿ ಬಿಸಿ ಇದೆ, ಗೊತ್ತಾಗ್ತಿದೆ ಅನಿಸುತ್ತೆ. ಯಮ್ಮ ಇದೆ. ಪರ್ಫೆಕ್ಟ್. ನನಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸಿಕ್ತು ನನ್ನ ಬಾಯಿಗೆ. ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಅವಲಕ್ಕಿ ಪಾಯಸ ಥರ ಅನ್ನಿಸ್ತಾನೆ ಇಲ್ಲ, ಡಿಫ್ರೆಂಟ್ ಆಗಿದೆ. ಎಷ್ಟು ಈಸಿ, ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮನೇಲಿ ಮಾಡಿ ನೋಡಿದ್ರೇ ಗೊತ್ತಾಗೋದು, ನಾನು ಹೇಳೋಕ್ಕಾಗಲ್ಲ. ನಾನೀಗ ರಸಮ್ ಟ್ರೈ ಮಾಡ್ತಾಯಿದ್ದೀನಿ. ಹಾಲು ಮೆಣಸಿನ ರಸಮ್. ಅದರಲ್ಲಿ ಜೀರಿಗೆ ಎಲ್ಲ ಹೇಗೆ ಕಾಣ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಕಲರು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ನಾನು ಅದ್ರ ಟೇಸ್ಟ್ ಹೋಗೋ ತನಕ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ತಗೊಳ್ತಾ ಇದ್ದೀನಿ. ಆ ಮೆಣಸು, ಆ ಜೀರಿಗೆ, ಮೆಣಸು ಎಲ್ಲ ಗಂಟ್ಲು ಆಗಲೇ ಒಳ್ಳೆ ಖುಷಿ ಪಡ್ತಾ ಇದೆ. ಏನೇ ಇದ್ರೂ ಹೊಟ್ಟೋಗುತ್ತೆ ಖುಷಿ. ಅದರಲ್ಲೂ ನೀವು ನೋಡಿ, ಇವ್ರ ಗಂಟ್ಲೆಲ್ಲ ಹುಷಾರಾಗಿ ಮೇಂಟೈನ್ ಮಾಡ್ತಿದ್ದಾರೆ. ರಹಸ್ಯ ನೋಡ್ಕೊಂಬಿಡಿ. ತುಂಬಾ ಚೆನ್ನಾಗಿತ್ತಮ್ಮ. ಅದು ಮಧ್ಯಾಹ್ನ ಬಿಸಿ ಬಿಸಿ ಅನ್ನ ಅಥವಾ ರಾತ್ರಿ ಸಿಕ್ಬಿಟ್ರೆ ಊಟಕ್ಕೂ ಹಾಕಬಹುದು. ಒಳ್ಳೆ ಕಾಂಬಿನೇಷನ್. ಇಷ್ಟು ಒಳ್ಳೆ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇಷ್ಟು ಒಳ್ಳೆ ಅಡುಗೆ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದ. ಬಸವ ವಾಹಿನಿ ಎಲ್ರಿಗೂ ಧನ್ಯವಾದ. ಇಲ್ಲಿ ಕರೆಸಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಶರಣಾರ್ಥಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ವಿದೂಷಿ ಸರ್ವಮಂಗಳ ಅವರು ಬಂದು ಹಾಲು ಮೆಣಸಿನ ರಸಮ್ ಮತ್ತು ಅವಲಕ್ಕಿ ಪಾಯಸ ತೋರಿಸ್ಕೊಟ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ರುಚಿ ನನ್ನ ಬಾಯಲ್ಲಿ ಇನ್ನೂ ಇದೆ. ಇದು ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಅವಲಕ್ಕಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಗಟ್ಟಿ ಅವಲಕ್ಕಿ, ಬೆಲ್ಲ, ಕೇಸರಿ, ಬಾದಾಮಿ ಪುಡಿ, ನೆನೆಸಿದ ಬಾದಾಮಿ, ಕಾಯಿ ತುರಿ, ತುಪ್ಪ, ಗೋಡಂಬಿ, ಏಲಕ್ಕಿ, ಲವಂಗ, ದ್ರಾಕ್ಷಿ, ಹಾಲು. ಅವಲಕ್ಕಿ ಪಾಯಸ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಏಲಕ್ಕಿ, ಲವಂಗ, ನೆನೆಸಿದ ಬಾದಾಮಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಸ್ಟವ್ ಮೇಲೆ ಒಂದು ಪಾತ್ರೆಗೆ ಹಾಲು, ಕೇಸರಿ, ಬಾದಾಮಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಕುದಿಯುವಾಗ ರುಬ್ಬಿದ ಮಿಶ್ರಣ, 5 ನಿಮಿಷ ನೆನೆಸಿದ ಅವಲಕ್ಕಿ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ ದ್ರಾಕ್ಷಿ, ಗೋಡಂಬಿ ಹಾಕಿ ಕುದಿಸಿದರೆ ರುಚಿಯಾದ ಅವಲಕ್ಕಿ ಪಾಯಸ ಸವಿಯಲು ಸಿದ್ಧ. ಹಾಲು ಮೆಣಸಿನ ಸಾರು ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಾಲು, ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ, ಬೆಲ್ಲ, ತುಪ್ಪ, ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಹಾಲು ಮೆಣಸಿನ ಸಾರು ಮಾಡುವ ವಿಧಾನ: ಸ್ಟವ್ ಮೇಲೆ ಒಂದು ಬಾಣಲಿಗೆ ನೀರು, ಸ್ವಲ್ಪ ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಬೆಲ್ಲ, ಹಾಲು, ಉಪ್ಪು ಹಾಕಿ ಕುದಿಯಲು ಬಿಡಿ. ನಂತರ ಒಂದು ಪ್ಯಾನ್ಗೆ ತುಪ್ಪ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಸಾಂಬಾರಿಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆರೋಗ್ಯಕರವಾದ ಹಾಲು ಮೆಣಸಿನ ಸಾರು ಸವಿಯಲು ಸಿದ್ಧ.